ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ನಾಯಕ ಹಳೆ ಗುದರ್ ಮಾಡಲಿ ಅನ್ನೋ ಅಂದರೆ ನೀವು ಹೊರಗೆ ಬಂದ ಇದು ಹೋರಾಟ ಮಾಡೋದಿಲ್ಲ ಅಧಿಕಾರ ಸಿಗೋದಿಲ್ಲ ಅಂತೇಳಿ ಇಲ್ಲೇ ಭಾಳ ಒಂದು ಏನಪ್ಪ ಸಹಜ ಇವತ್ತು ಸತೀಶ್ ಅವ್ರಿಗೂ ಸಹಿತ ನಾನು ಒಬ್ಬ ನಾಯಕ ಮುಖ್ಯಮಂತ್ರಿ ಸ್ಪರ್ಧಿ ಅನ್ನುವಂಥ ಭಾವನೆ ಒಳ್ಳೆಯದು. ಬಟ್ ಇವತ್ತು ಏನಾಗ್ಯದಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಅಂತ ಮೊದಲಿಂದ ಹೇಳ್ತಾ ಬಂದಿದ್ದೀನಿ ಈ ಮಾತನ್ನು. ಅವ್ರನ್ನ ಮಧ್ಯದಲ್ಲಿ ಅಗ್ರಿಮೆಂಟ್ ಆಗಿದ್ದೆ ಅಂತ ಸುಳ್ಳೇನಲ್ಲ. ಅಗ್ರಿಮೆಂಟ್ ಮಾತು ಕೊಟ್ಟಿದ್ದರೆ ಅಂದ ತಕ್ಷಣ ಅದನ್ನು ಮೀರೋದು ಅಷ್ಟೇ ಕಷ್ಟ ಇತ್ತು ಅವ್ರು. ನಾವು ಹೇಳ್ಬೋದು ಅವ್ರಿಗೆ ಇಲ್ಲಪ್ಪ ಹಿಂಗೆ ಮಾಡ್ಬೋದಾಯಿತು ಹಾಗೆ ಮಾಡ್ಬೋದಾಯಿತು ಉಳಿಬೇಕಾಯಿತು ಮಾಡಬೇಕಾಯಿತು ಅಂತೇಳಿ. ಆದರೆ ಅದು ಎಷ್ಟು ಅವ್ರ ಮನಸ್ಸಿಗೆ ಅದು ಲೈಕ್ ಆಗಿರ್ಲಿಕ್ಕಿಲ್ಲ ಅಥವಾ ಅಧಿಕಾರ ದಹನ ಮುಗಿದಿರ್ಬೋದು ಮನುಷ್ಯನಿಗೆ. ಸಾಕಪ್ಪ ಇನ್ನೇನು ಎಷ್ಟು ವರ್ಷ ಆಳೋದು, ಕರ್ನಾಟಕದಲ್ಲಿ ಸಾಕಷ್ಟು ವರ್ಷ ಆಳಿದ್ದೀನಿ, ಯಾರ್ಯಾರಿಗೆ ಅವ್ರು ಬೇಕು ಅವ್ರು ಮುಂದೆ ಮಾಡ್ಕೊಳ್ಳಿ ಅವರು ಅನ್ನೋಂಥದ್ದು ಇರ್ಬೋದು. ಅಥವಾ ಮೊದಲಿನ ಆತ್ಮೀಯತೆ ಸತೀಶರ ಜೊತೆಗಾಗಿರ್ಬೋದು, ಇನ್ನೊಬ್ಬರ ಜೊತೆಗಾಗಿರ್ಬೋದು, ತಮ್ಮ ಜೊತೆಗಾರರ ಜೊತೆಗಾಗಿರ್ಬೋದು. ಅವರು ಸಹಿತ ಮನೆ ನೋಡಿದ್ವಿ ನಾವು ಮಹದೇವಪ್ಪರವ್ರ ಬಗ್ಗೆ ಸಾಕಷ್ಟು ಆರೋಪಗಳು ಬಂದವು ಆ ವಿಷಯದಲ್ಲೇ. ಇಂಥವ್ರೆಲ್ಲ ಇವ್ರು ಸಾಕಿ ಬೆಳೆಸಿದ್ರು ಅಂತ ಆರೋಪಗಳು ಬಂದು ಮಹದೇವಪ್ಪನವ್ರು ಏನು ಮಾಡಿದರು, ದುಡ್ಡು ಹೆಂಗೆ ಹೊಡಿತಾಯಿದ್ರು, ಏನೇನು ಮಾಡ್ತಾಯಿದ್ರು ನಾವು ನೋಡಿದ್ವಿ ಅದನ್ನು. ಹೀಗಾಗಿ ಯಾರ ಜೊತೆಗಿರೋದು ಯಾರಿಗಾಗಿರೋದು ಅನ್ನುವಂಥದ್ದು ಬಂದಿರ್ಬೋದು ತಲೆಯಲ್ಲೇ. ಯಾಕೆಂದರೆ ಮನುಷ್ಯನಿಗೆ ವಯಸ್ಸಾದಂಗೆ, ಅನುಭವ ಹೆಚ್ಚಾದಂಗೆ, ನೋವುಗಳಾದಂಗೆ, ತಮ್ಮವರಿಂದ ತಮಗೆ ಒಂದಿಷ್ಟು ಏನೋಪ್ಪ ನಮ್ಮ ಬೆನ್ನಿಂದ ಏನು ನಡೀತದೆ ಅಂದಾಗ ಯಾಕಪ್ಪ ಇನ್ನೊಬ್ಬರು ನಾವು ಹೆಸರು ಗಳಿಸ್ಕೋಬೇಕು ಅನ್ನುವಂಥದ್ದು ಇರ್ಬೋದು. ಯಾಕೆಂದ್ರೆ ಒಂದು ಕಾಲಕ್ಕೆ ಅವ್ರಿಗೆ ಯಾವುದೇ ಲೇಪಗಳು ಇರಲಿಲ್ಲ. ಆ ನಂತರ ಅರ್ಕಾವತಿ ಆಯಿತು, ಮುಡ ಆಯಿತು, ಮತ್ತೊಂದಾಯಿತು, ಒಂದೊಂದು ತಗುಲ್ತಾ ಇತ್ತು ಅವ್ರಿಗೆ. ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ರಾಜಕೀಯದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಹಣ ಹೂಡಿ ಗಳಿಸಿ ನಾಯಕ ಆಗುವಂಥದ್ದು ಅನಿವಾರ್ಯತೆ ಬಂದಂಥದ್ದು ಇವತ್ತು. ಅದಕ್ಕಾಗಿ ಇವೆಲ್ಲನೂ ನೋಡಿ ಬೇಜಾರಾಗಿರ್ಬೋದು ಅವರು. ಸಾಕಪ್ಪ ಏನು ಕೊಡೋದು, ಇನ್ನೇನು ಮಾಡೋದು, ಇನ್ಯಾವುದು ನೆಕ್ಸ್ಟ್ ಪ್ರಧಾನಿ ಅದಂತೂ ಸಾಧ್ಯ ಇಲ್ಲ. ಈಗಂತೂ ರೆಕಾರ್ಡ್ ಆಗಿದೆ ಕರ್ನಾಟಕದಲ್ಲೇ. ಮುಂದಿನ